ದೇವ್ರೆ, ಈ ಮನೆಗೆ ಬಂದ್ಮೇಲೆ ಜೀವ ಮೊದಲನೇ ಸಲ ಅವ್ರ ಅಮ್ಮನ ಜೊತೆ ಮಾತಾಡಿದ್ರು. ಆದ್ರೆ ಅದನ್ನ ಕೇಳಿಸ್ಕೊಳ್ಳೋ ಸ್ಥಿತಿಲಿ ಅತ್ತೆ ಇರ್ಲಿಲ್ಲ. ಈ ಪರಿಸ್ಥಿತಿ ಆದಷ್ಟು ಬೇಗ ಬದಲಾಗ್ಬೇಕು. ಜೀವ ಒಳ್ಳೆ ಮಗ ಅನ್ನೋ ಭಾವನೆ ಅತ್ತೆಗೆ ಬರ್ಬೇಕು. ನಮ್ಮ ಮಾವನವ್ರ ಆಸೆ ಹಾಗೆ ಅಮ್ಮ ಮಗ ಇಬ್ರು ಚೆನ್ನಾಗಿರ್ಬೇಕು. ಹೇಗಾದ್ರೂ ಮಾಡಿ ಈ ಕೋರಿಕೆನ ಈಡೇರಿಸು ತಂದೆ. ಆ ವಿಚಿತ್ರ ನಗು, ಅತ್ತೆ ಕಿರ್ಚಾಟ, ನಗು ಅಂದ್ರೆ ಭಯ ಅನ್ನೋ ಆ ಚೀಟಿ ಅವರಿಗೆ ಯಾರಿಂದಲೂ ತೊಂದರೆ ಆಗ್ತಿದೆ ಅನ್ನೋದನ್ನ ತಿಳಿಸ್ತಾ ಇದೆ. ಆದ್ರೆ ಯಾರು ಅನ್ನೋ ಸುಳಿವು ಸಿಗ್ತಾ ಇಲ್ಲ. ದಯವಿಟ್ಟು ಈ ವಿಷಯದಲ್ಲಿ ನೀನ್ ನನಗೆ ಸಹಾಯ ಮಾಡು ತಂದೆ. ಅತ್ತೆನ ಹಿಂಸೆ ಮಾಡ್ತಿರೋ ಆ ರಾಕ್ಷಸರು ಯಾರು ಅಂತ ನನಗೆ ತೋರಿಸ್ಕೊಡು. ಉಳಿದಿದ್ದನ್ನ ನಾನ್ ನೋಡ್ಕೊತೀನಿ. ಮಗನೇ ರಾಣ, ಮೋಸ, ಅನ್ಯಾಯ. ನನ್ನ ಮಗ ರಾಣನ್ಗೆ ಇನ್ನೂ ಅದೆಷ್ಟು ಅನ್ಯಾಯ ಮಾಡ್ತೀಯೋ ಪಾಪಿ. ಸಾಯ್ಬೇಕಾದವನು ನೀನಲ್ಲ ಕಣೋ, ಇವನು. ಬೇಬಿ ಯಾಕೆ ಹೇಳ್ತಾ ಇದೆಯಾ? ನಾನೆಲ್ಲ ಮಾಡ್ತಾ ಇದ್ದೀನಿ. ರಾತ್ರಿ ನಿದ್ದೆ ಸರಿ ಹೋಗಿರಲಿಲ್ಲ, ಅದಕ್ಕೆ ಒಂಚೂರು ಕಣ್ಣು ಉರಿತಾ ಇದೆ. ಅದಕ್ಕೆ ಈ ನೀರಷ್ಟೇ. ಬೇಬಿ ನೀನು ಯಾಕೆ ನನ್ನ ಬೇಬಿ ಬೆಳಗ್ಗೆನೆ ಬೇಜಾರಲ್ಲಿದ್ದಾಳೆ? ಬೇಬಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ. ನಾವು ಹಳೆ ಮನೆಯಲ್ಲೇ ಎಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ. ಆದ್ರೆ ಈ ಮನೇಲಿ ನೋಡು, ಹಬ್ಬ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ರು ಅವ್ರವ್ರ ಪಾರಿಗಿದ್ದಾರೆ. ಅವ್ರ ಯಾರ ಮುಖದಲ್ಲೂ ಸ್ಮೈಲೇ ಇಲ್ಲ, ಹ್ಯಾಪಿನೆಸ್ಸು ಇಲ್ಲ. ಒಂಥರ ಬೋರಿಂಗ್ ಆಗಿದೆ ಬೇಬಿ. ಹಬ್ಬದ ಫೀಲಿಂಗ್ಸೇ ಬರ್ತಾ ಇಲ್ಲ ನಂಗೆ. ಕೃಷ್ಣ, ಕೃಷ್ಣ, ನಾನು ಈಗ ತಾನೇ ದೇವ್ರ ಹತ್ರ ಒಂದ್ ಬೇಡಿಕೆನ ಇಟ್ ಬಂದೆ. ತಕ್ಷಣ ದೇವ್ರು ನಿನ್ ರೂಪದಲ್ಲಿ ಬಂದು ದಾರಿನ ತೋರ್ಸ್ಬಿಟ್ಟ ನನ್ಗೆ. ನೀನೇನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ ನನಗೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿನ ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಒಬ್ರು ಮುಖ್ಯವಾದ ಅತಿಥಿ ಬರ್ತಾ ಇದ್ದಾರೆ. ಯಾರು ಅಂತ ಗೆಸ್ ಮಾಡಿ ನೋಡೋಣ. ಮುಖ್ಯವಾದ ಅತಿಥಿನ? ಯಾರದ್ದು ಚೀಫ್ ಗೆಸ್ಟು ಬೇಬಿ? ನನಗೂ ಗೊತ್ತಾಗ್ತಾ ಇಲ್ಲ. ಅಮ್ಮ ನೀನು ಹೇಳ್ಬಿಡು ಅದ್ಯಾರು ಅಂತ. ಪದ್ಮಜಾಜಿ. ಇವತ್ ನಮ್ಮನೇಲಿ ಹಬ್ಬ ಅವ್ರ ಸಮ್ಮುಖದಲ್ಲೇ ನಡೆಯುತ್ತೆ. ರಚನಾ, ಏನು ಹೇಳ್ತಾ ಇದ್ದೀನಿ ನೀನು? ಅಮ್ಮ ಹಬ್ಬಕ್ಕೆ ಬರ್ತಾರ? ಅಲ್ಲ, ಮೊದ್ಲಿಗೆ ಹೋಗ್ತಾರ ಅವರು? ಯಾರು ಹೋಗಿ ಕರೀತಾರ ಅವ್ರನ್ನ? ಅದನ್ನ ಈ ರಚ್ಚು ನೋಡ್ಕೋತಾಳೆ. ವೆನ್ ರಚ್ ಹಿಯರ್, ನೋ ಫಿಯರ್.
ಅತ್ತೆ ಅತ್ತೆ, ಅವಳು ಬಂದ್ಲು ಅಂತ ಕಾಣುತ್ತೆ. ಅತ್ತೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಪೂಜೆಗೆ ನೀವು ಕೋಣೆಯಿಂದ ಆಚೆಗೆ ಬರ್ಬೋದಾ? ಕೃಷ್ಣನ ನೋಡ್ಬೇಕು ಅಂತ ನನಗೂ ಆಸೆ. ನಾನು ಬರ್ತೀನಿ. ಅತ್ತೆ, ನಿಮ್ಗೇನಾದ್ರೂ ಇಷ್ಟವಾದ ತಿಂಡಿ ಇದ್ರೆ ಹೇಳಿ, ಮಾಡ್ತೀನಿ. ನನಗೆ ಯಾವಾಗಲೂ ನನ್ನ ಬಗ್ಗೆ ಪ್ರೀತಿ ಕಾಣ್ತಾ ಇದ್ದ ಅಮ್ಮನ ಕಣ್ಣಲ್ಲಿ ಮೊದಲನೇ ಸಲ ಅವತ್ತು ದ್ವೇಷ ನೋಡಿದೆ. ಅಮ್ಮನ ದಿಢೀರ್ ಬದಲಾವಣೆಗೆ ನನ್ನ ಜಾತಕನೇ ಕಾರಣನ, ಅಥವಾ ನನಗೆ ಗೊತ್ತಿಲ್ದಂಗೆ ಬೇರೆ ಏನಾದ್ರು ನಡೆದಿತ್ತಾ ಗೊತ್ತಿಲ್ಲ. ಆದರೆ ಆ ಕ್ಷಣದಿಂದ ನನ್ನ ಮತ್ತು ಅಮ್ಮನ ನಡುವೆ ಒಂದು ಅನ್ಈಸಿನೆಸ್, ಅಂತರ ಕ್ರಿಯೇಟ್ ಆಗಕ್ಕೆ ಶುರು ಆಯಿತು. ಎಲ್ಲ ಚೆನ್ನಾಗಿದ್ದ ಕನಸಿನ ಪ್ರಪಂಚ ಯಾಕಿದ್ದಕ್ಕಿದ್ದಾಗೆ ಈ ಕುಸಿತಾ ಇದ್ದ ಸಂಕಟ ಪಡೆಯೋ ಸಮಯದಲ್ಲೇ ನಾನು ಅವಳನ್ನ ಮೊದಲನೇ ಸಲ ನೋಡಿದ್ದು. ಯಾರನ್ನ? ಮಾಧುರಿ. ಎಕ್ಸ್ಕ್ಯೂಸ್ ಮೀ, ಇಯರಿಂಗ್ಸ್ ತೋರಿಸಿ. ಬೇರೆ ಏನಾದ್ರು ಪ್ಯಾಟರ್ನ್ಸ್ ಇದ್ರೆ ತೋರಿಸಿ. ಹರ್ಷ್ ಮೇಡಮ್, ಹಾಯ್. ಹಾಯ್. ಜುಮ್ಕಿ ನೋಡ್ತಾ ಇದ್ದೀರಾ? ಒಂದ್ ಸೆಕೆಂಡ್ ತೋರಿಸ್ತೀನಿ. ಇದು ನೋಡಿ, ಹೊಸ ಡಿಸೈನ್ಸು.
ಐ ಥಿಂಕ್ ನಿಮಗೆ ಇದು ಸೂಟ್ ಆಗುತ್ತೆ ನೋಡಿ. ಅಷ್ಟೇನ್ ಚೆನ್ನಾಗಿಲ್ಲ. ಓಕೆ, ಬೇರೆ ತೋರಿಸ್ತೀನಿ ಅನ್ಸ್ಕೆ. ಇದು ಚೆನ್ನಾಗಿದೆ. ಮೇಡಮ್, ನಾನು ಫಸ್ಟ್ ತೋರಿಸಿದ್ದು ಇದ್ದೆ.